ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈಗ ರಾಜಕಾರಣ ಆಗ್ಬಿಟ್ಟಿದೆ. ಅದು ರಾಜಕಾರಣ ಮೂಢ ಪ್ರಕರಣ ರಾಜಕಾರಣಗೊಳಿಸ್ಬಿಟ್ಟಿದ್ದಾರೆ. ಕೇಸರೀಕರಣ ಆಗಿದೆ, ರಾಜಕಾರಣನೂ ಎಡವಾಗಿದೆ. ಅದಕ್ಕೆ ಆ ಕಾರಣಕ್ಕಾಗಿ ಅದ್ರ ಬಗ್ಗೆ ಒಂದಿಷ್ಟು, ಅದ್ರ ಜೊತೆಗೆ ಈ ಮರಿಗೌಡರು ಮೂಢ ಅಧ್ಯಕ್ಷ ಆದಮೇಲೆ ಈ ಪ್ರಕರಣ ಆಚೆ ಬಂದ್ಬಿಡ್ತು ಅಂತೇಳಿ ಮರಿಗೌಡ್ರನ್ನ ಖಳನಾಯಕನ ಸ್ಥಾನದಲ್ಲಿ ನಿಲ್ಲಿಸೋ ಪ್ರಯತ್ನ ಕೂಡ ಒಂದು ಕಡೆ ನಡೀತಾ ಇದೆ. ಆ ಕಾರಣಕ್ಕಾಗಿ ನಾನು ಇವತ್ತೊಂದು 3 ನೋಟ್ನ ತಮಗೆ ಕೊಟ್ಟಿದ್ದೀನಿ. ಮರಿಗೌಡರು ಅಧ್ಯಕ್ಷ ಆದಮೇಲೆ ಏನು ಒಂದು ನೋಟ್ಗಳನ್ನ ಹಾಕಿದ್ದಾರೆ, 3 ನೋಟು 50-50 ಅನುಪಾತದಲ್ಲಿ ಏನು ಮೂಢ ಕಾಯ್ದೆಯನ್ನು ಮಾಡ್ಕೊಂಡಿದೆ, ಅದ್ರ ಮೇಲೆ ಹಂಚಿಕೆ ಆಗಿರುವಂಥ ಸಂಬಂಧಪಟ್ಟಂಗೆ ಆ ನೋಟಲ್ಲಿ ತಮಗೆಲ್ಲ ಅರ್ಥ ಆಗ್ತದೆ ಈ ನೋಟ್ ಹಾಕಿರುವಂಥದ್ದು, ಈ ನೋಟಲ್ಲಿ ಇರುವಂಥದ್ದು ಏನು ಅಂತೇಳಿ. ಯಾಕೆಂದರೆ ಇದೆಲ್ಲ ಪಬ್ಲಿಕ್ ಡಾಕ್ಯುಮೆಂಟ್, ಹಂಗಾಗಿ ತಮಗೆ ನಾನು ಇದನ್ನ ಕೊಟ್ಟಿದ್ದೀನಿ. ಇಲ್ಲಿ ಸಿದ್ದರಾಮಯ್ಯನವರ ಧರ್ಮಪತ್ನಿಯವ್ರಿಗೆ ಸಂಬಂಧಪಟ್ಟಂಗೆ ಯಾವುದೂ ಇಲ್ಲ. ಆ ಪ್ರಕರಣಕ್ಕೂ ಮರಿಗೌಡರು ನೋಟ್ ಕೊಟ್ಟಿರೋ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಮರಿಗೌಡರು ನೋಟ್ ಕೊಟ್ಟಿರೋದು ಏನು ಅಂತ ಅಂದರೆ 2021 ಈಚೆವರೆಗೆ ಏನೇನು 50-50 ಅನುಪಾತದಲ್ಲಿ ಅಕ್ರಮಗಳಾಗಿದೆ ಅಂತೇಳಿ ದೂರು ಬಂದಿದೆ ನಮಗೆ, ಆ ಎಲ್ಲ ದಾಖಲೆಗಳನ್ನ ಸಭೆಗೆ ಮಂಡಿಸಿ ಅಂತ ಹೇಳಿದ್ದಾರೆ ಒಂದು ನೋಟ್ನಲ್ಲಿ. ಇನ್ನೊಂದು ನೋಟ್ನಲ್ಲಿ ಏನು ಮಾಡ್ತಾರೆ, ನಮ್ಮ ಶಾಸಕರೊಬ್ಬರು ಹರೀಶ್ ಗೌಡ್ರು ಅಂತೇಳಿ ಚಾಮರಾಜ ಕ್ಷೇತ್ರ ಶಾಸಕರು ಒಂದು ದೂರು ಕೊಡ್ತಾರೆ, ಯಾವುದೊಂದು ಸರ್ವೆ ನಂಬರ್ಗಳಲ್ಲಿ ಅಕ್ರಮ ಆಗಿದೆ, ಸೊ ಅದು ಸಂಬಂಧಪಟ್ಟಂಗೆ ನೀವು ಕ್ರಮ ತಗೊಂಡು ಅದನ್ನ ಸಭೆಗೆ ಮಂಡಿಸಿ ಅಂತ ಹೇಳ್ತಾರೆ. ಅದನ್ನು ಕೂಡ ಸಭೆಗೆ ಮಂಡಿಸಿ ಅಂತೇಳಿ ಅದನ್ನು ತಡೆ ಹಿಡಿತಾರೆ. ಇನ್ನೊಂದರಲ್ಲಿ ಸೆಟಲ್ಮೆಂಟ್ ಸೈಟ್ಗಳು ಸಂಬಂಧಪಟ್ಟಂಗೆ ಅಕ್ರಮ ಆಗ್ತಾ ಇದೆ ಅಂತೇಳಿ ದೂರು ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಸಭೆಗೆ ಮಂಡಿಸ್ಬೇಕು ಅಂತೇಳಿ ನೋಟ್ನ ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಏನು ಮಾಡ್ತಾರೆ, ಸೊ ಇವೆಲ್ಲ ಸಭೆಗೆ ಬಂದರೆ ಅವರ ಬಣ್ಣ ಬಯಲಾಗ್ತದೆ ಅಂಥೇಳಿ ಮೂಢ ಒಳಗಿರುವಂಥ ಕೆಲವು ಅಧಿಕಾರಿಗಳು, ಕೆಲವು ರಾಜಕಾರಣಿಗಳ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ, ನೇರವಾಗಿ ಹೇಳ್ತೀನಿ, BJP JDS ಮತ್ತು ಬೇರೆ ಯಾರ್ಯಾರು ಅಕ್ರಮವಾಗಿ ನಿವೇಶನಗಳನ್ನ ಮಾಡ್ಕೊಂಡಿದ್ದಾರೆ 50-50 ಅನುಪಾತದಲ್ಲಿ, ಅವರ ಹಿತಾಸಕ್ತಿ ಕಾಪಾಡ್ಕೊಳ್ಳಿಕ್ಕೆ ಏನು 50-50 ಅನುಪಾತದಲ್ಲಿ ಮುಖ್ಯಮಂತ್ರಿಗಳಂತ ಪತ್ನಿಯವರ ಹೆಸರಿಗೆ ಅಲಾಟ್ ಆಗಿತ್ತಲ್ಲ, ಆ ಡಾಕ್ಯುಮೆಂಟನ್ನು ಆಚೆ ಬಿಡ್ತಾರೆ. ಕೆಲವ್ರನ್ನ ಬಳಸ್ಕೊಂಡು ಆ ಇಶ್ಯೂನ ಮುನ್ನೆಲೆಗೆ ತರ್ತಾರೆ. ಅಂದರೆ ಅವ್ರ ಉದ್ದೇಶ ಏನು ಅಂತಂದರೆ ಈ ಅಕ್ರಮಗಳು ಆಚೆ ಬರಬಾರ್ದು, ಮುಖ್ಯಮಂತ್ರಿ ಪತ್ನಿಯವ್ರದ್ದೇ ನಾವು ಆಚೆ ತಗೊಬಂದ್ಬಿಟ್ರೆ ಈ ಅಕ್ರಮಗಳನ್ನ ಮುಚ್ಚಾಕ್ಲಿಕ್ಕೆ ದಾರಿ ಆಗ್ತದೆ ಅಂತ. ಆದರೆ ಮುಖ್ಯಮಂತ್ರಿ ಪತ್ನಿ ಕೊಟ್ಟಿರುವಂಥ 50-50 ಅನುಪಾತದಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಅಂತೇಳಿ ಈಗಾಗಲೇ ಭಾಳಷ್ಟು ಚರ್ಚೆ ಆಗಿದೆ. ಈಗ ಅದು ಸಂಬಂಧಪಟ್ಟಂಗೆ ಗವರ್ನರ್ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಈಗ ಹೈಕೋರ್ಟ್ನಲ್ಲಿ ಇದೆ ಅದು. ಹೈಕೋರ್ಟು ಮತ್ತು ಅದಕ್ಕೆ ನ್ಯಾಯಾಂಗ ತನಿಖೆ ಕೂಡ ಆದೇಶ ಮಾಡಿದೆ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು. ಅದು ತನಿಖೆ ಆಗ್ತಾ ಇದೆ, ಅದು ಬಂದ ಮೇಲೆ ನೋಡೋಣ ಏನಾಗಿದೆ, ಅದು ಅಕ್ರಮ ಆಗಿದೆಯಾ ಇಲ್ವಾ ಅಂತೇಳಿ. ಸೊ ಇದು ಒಳಗೆಯ ಉದ್ದೇಶ. ಅಂದರೆ ಈಗ ಇಲ್ಲಿ ಏನು ಮಾಡಿಬಿಟ್ರು, ಮರಿಗೌಡ್ರನ್ನ ಖಳನಾಯಕನ ಥರ ಸಮಾಜದ ಮುಂದೆ ತರಲಿಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಏನು ತಪ್ಪಿದೆ, ಮರಿಗೌಡರು ಹಾಕಿರೋ ನೋಟ್ನಲ್ಲಿ ಏನು ತಪ್ಪಿದೆ? ಅಕ್ರಮಗಳ ಆಗಿದೆ ಅಂತೇಳಿ ನಮ್ಗೆ ದೂರು ಬಂದಿದೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕಡತಗಳನ್ನ, ಸಂಬಂಧಪಟ್ಟ ಸೈಟ್ಗಳು ಏನೇನು ಮಂಡಿಸಿದೆ ಅದೆಲ್ಲ ಕಡತಗಳನ್ನ ಮಂಡಿಸಿ ಅಂತೇಳಿ ಸಭೆಗೆ ಹೇಳಿದ್ದಾರೆ. ಸೊ ಸಭೆಗೆ ಮಂಡಿಸಿದ್ರೆ ಅಲ್ಲಿ ಚರ್ಚೆ ಆಗ್ತಿತ್ತು, ಯಾವ್ದು ಅಕ್ರಮ ಆಗಿದೆ ಯಾವ್ದು ಸಕ್ರಮ ಆಗಿದೆ ಅಂತೇಳಿ. ಇಲ್ಲಿ ಹೇಗಾಗಿದೆ ಅಂತ ಅಂದರೆ 50-50 ಅನುಪಾತದಲ್ಲಿ ಮೂಢ ಕೈ ಚಳಕ ಹೆಂಗೆ ಮಾಡಿದ್ದಾರೆ ಅಂತೇಳಿ, ಹಂಗೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅಂದರೆ ಯಾರ ಹೂವೆಗೂ ನಿಲ್ಕೋದಿಲ್ಲ. ಎಲ್ಲ ಕೆಲವು ಪತ್ರಿಕೆಗಳ ಡಾಕ್ಯುಮೆಂಟ್ ಎಲ್ಲ ಬರ್ತಾ ಇದೆ, ನೀವು ಸ್ಟೋರಿ ಮಾಡ್ತಾ ಇದ್ದೀರಿ. ಈಗ ಈಗ ನಮ್ಮ ಯೋಗೇಶ್ ಹೆಸರಲ್ಲಿ ಸೈಟ್ ಆಕ್ಯುಪೈ ಮಾಡ್ಕೊಂಡಿರುತ್ತೆ ಮೂಢ. ಯೋಗೇಶ್ 2 ಎಕರೆ ಜಾಗ ಇರ್ತದೆ, ಆ ಲ್ಯಾಂಡ್ನ ಮೂಢ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅದಕ್ಕಾಗಿ ಬದಲಿ ನಿವೇಶನ ಕೊಡಬೇಕಾಗ್ತದೆ ಅಕ್ವೈರ್ ಮಾಡ್ಕೊಂಡಾಗ. ಯಾವಾಗ 1980 1990 2000 ಮಾಡ್ಕೊಂಡಿರ್ತಾರೆ. ಸೊ ಯೋಗೇಶ್ಗೆ ಪರಿಹಾರನೂ ಕೊಟ್ಬಿಟ್ಟಿರ್ತದೆ ಮೂಢ ಆಗಿನ ರೇಟಲ್ಲಿ. ಈಗಿನ ಬಂದು ಕಮಿಷನರ್ಗಳು ಏನು ಮಾಡಿದ್ದಾರೆ ಅಧಿಕಾರಿಗಳು, ಯೋಗೇಶ್ ಹೆಸರಲ್ಲಿ ಒಬ್ಬನ ಯಾರನ್ನೋ ಕ್ರಿಯೇಟ್ ಮಾಡ್ತಾರೆ, GPA ಹೋಲ್ಡರ್ ಅಂತನೋ ಇನ್ನೊಂದು ಕ್ರಿಯೇಟ್ ಮಾಡ್ತಾರೆ. ಆ ವ್ಯಕ್ತಿ ಹೆಸರಿಗೆ ಬದಲಿ ನಿವೇಶನಗಳನ್ನ ಕೊಡ್ತಾರೆ. ಯೋಗೇಶ್ ಸೈಟಿಗೆ ಕೊಟ್ಟಿದ್ದೀನಿ ಬದಲಿ ನಿವೇಶನ ಅಂತೇಳಿ. ಯೋಗೇಶ್ಗೆ ಗೊತ್ತೇ ಇಲ್ಲ ಸೈಟ್ ಕೊಟ್ಟಿರೋದು, ಯೋಗೇಶ್ ಸೈಟೇ ತಗೊಂಡಿರಲ್ಲ. ಯೋಗೇಶ್ ಜಾಗಕ್ಕೆ ನಾನು ಅಂದರೆ ಬೇರೊಬ್ಬ ಬೇನಾಮಿ ವ್ಯಕ್ತಿ ಆ ಬದಲಿ ನಿವೇಶನಗಳು ತಗೊಂಡಿದ್ದಾನೆ. ಇದು ದಾಖಲೆ ಇದೆ ಇದಕ್ಕೆ. ಈ ರೀತಿ ಅಕ್ರಮಗಳಾಗಿದೆ, ಅದನ್ನು ಕಡತ ಮಾಡಿಸಿ ಅಂತೇಳಿ ಕೇಳಿರುವಂಥದ್ದು ಅಧ್ಯಕ್ಷರು. ಯಾವ ರೈಟ್ಸ್ ಒಬ್ಬ ಅಧ್ಯಕ್ಷರಿಗೆ ಅಧಿಕಾರ ಇದೆ.
ಅದನ್ನು ನೀವು ಕೇಳಿದ್ರೆ ಮರಿಗೌಡನೇ ಸಿದ್ದರಾಮಯ್ಯವರ ಪ್ರಕರಣ ಆಚೆ ತರಕ್ಕೆ ಕಾರಣ ಆಗ್ಬಿಟ್ರು ಅಂತೇಳಿ ಮಾತಾಡೋದಿದೆಯಲ್ಲ, ಮತ್ತು ಅದನ್ನ ಆ ರೀತಿ ತಗೊಂಡೋಗೋದಿದೆಯಲ್ಲ, ಇದು ನಿಜಕ್ಕೂ ಅಕ್ಷಮ್ಯ. ಒಬ್ಬ ಸಂವಿಧಾನಬದ್ಧ ಅಧಿಕಾರವನ್ನು ಮೂಢಾಧ್ಯಕ್ಷರು ಕೊಟ್ಟಿದೆ ಸರ್ಕಾರ, ಕಾಯ್ದೆ. ಆ ಅಧಿಕಾರವನ್ನು ಅವ್ರು ಚಲಾಯಿಸಿದ್ದಾರೆ ಅಷ್ಟೇ. ನೋಡ್ರಿ, 2021ರಿಂದ ಇವತ್ತುವರೆಗೂ ಬದಲಾವಣೆಗಳನ್ನ ಸಭೆಗಳಿಗೆ ತಂದಿಲ್ಲ. ಭಾಳಷ್ಟು ಪ್ರಕರಣಗಳು ಸಭೆಗೆ ಮಂಡಿಸಿಲ್ಲ, ಸಭೆಗಳನ್ನೇ ಮಾಡಿಲ್ಲ. ಇಂದಿನ ಆಯುಕ್ತ, ನಾನು 2021 ನಾನು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ದೆ. ಅಕ್ರಮಗಳಾಗಿದೆ, CBI ತನಿಖೆ ಕೊಡಿ ಅಂತ ಅವತ್ತೇನೆ. DB ನಟೇಶ್ ಆಗ ಕಮಿಷನರ್ ಇದ್ದಂಥವ್ರು, ಇದೇ ಡಾಕ್ಟರ್ ನಮ್ಮ ವಿಜಯೇಂದ್ರ BJP ರಾಜ್ಯಾಧ್ಯಕ್ಷರು, ಅವರ ಪಟ್ಟ ಶಿಷ್ಯ, ಅವರೇ ಮಾಡಿರೋದು ಈ ಅಕ್ರಮಗಳೆಲ್ಲ. ಅದ್ರ ಜೊತೆಗೆ ಈಗ ಬಂದಿದ್ದಾರಲ್ಲ ದಿನೇಶ್ ಕುಮಾರ್, ಆತಂದು ಪಾತ್ರ ಇದೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನು ಅಂತಂದರೆ, ಭಾಳ ಪ್ರಮುಖವಾಗಿ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಯಾರು, ನಮ್ಮ ಮಾವಿನಹಳ್ಳಿ ಸಿದ್ದೇಗೌಡರು. ಮಾವಿನಹಳ್ಳಿ ಸಿದ್ದೇಗೌಡರ ಬಗ್ಗೆ ಮಾತಾಡೋಕೆ ಹೋದರೆ ಭಾಳ ದೊಡ್ಡ ಕತೆಗಳೇ ಇದೆ. ನಾನು ಹೇಳೋದು ಇಲ್ಲಿ ಏನಂತಂದರೆ, ಸಿದ್ದರಾಮಯ್ಯನವ್ರಿಗೆ ಮರಿಗೌಡರು ಒಂದು ಅವ್ರು ರಾಮನ ಬಂಟ ಇದ್ದಂಗೆ. ಮರಿಗೌಡರು ಸಿದ್ದರಾಮಯ್ಯನವ್ರಿಗೆ ಆ ನಿಷ್ಠಾವಂತಿಕೆಯನ್ನು ಸಿದ್ದರಾಮಯ್ಯನವ್ರ ಮೇಲೆ ಇಟ್ಕೊಂಡಿದ್ದಾರೆ. 40 ವರ್ಷದ ರಾಜಕಾರಣದಲ್ಲಿ 40 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಒಡನಾಟದಲ್ಲಿ ಅವ್ರ ಹಿಂದೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದಾಗಿಂದ ಹಿಡಿದು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದಾಗಿಂದ ಹಿಡಿದು ಈಗ ಮೂಢ ಅಧ್ಯಕ್ಷ ಆಗುವವರೆಗೂ ಹೋಸರೆ 5 ವರ್ಷ ಅಧಿಕಾರ ಇತ್ತು, ಏನು ಅಧಿಕಾರನೇ ಕೊಡಲಿಲ್ಲ ಅವ್ರಿಗೆ. ಈ ಸರಿ ವಿಧಾನಸಭೆ ಚುನಾವಣೆಗೆ ಚಾಮುಂಡೇಶ್ವರಿಗೆ ಅವ್ರಿಗೆ ಟಿಕೆಟ್ ಸಿಗಬೇಕಾಗಿತ್ತು. ಆದರೆ ಅದನ್ನು ತಪ್ಪಿಸಿ ಮಾನವಳ್ಳಿ ಸಿದ್ದೇಗೌಡರು ಕೊಟ್ಟರು ಸಿದ್ದರಾಮಯ್ಯನವರು. ಆ ಕೃತಜ್ಞತೆ ಇದ್ದಿದ್ರೆ ಮಾನವಳ್ಳಿ ಸಿದ್ದೇಗೌಡರಿಗೆ ಸಿದ್ದರಾಮಯ್ಯವ್ರ ಪರವಾಗಿ ಇವತ್ತೆಲ್ಲ ಬಂದು ನಿಂತ್ಕೋಬೇಕಾಗಿರೋದು. ನಿನ್ನೆ ಭಾಳ ದಿವಸನೇ ಹಿಂದೆನೇ ಸಿದ್ದರಾಮಯ್ಯ ಬೆನ್ನು ನಿಲ್ಬೇಕಾಯ್ತು. ಇವತ್ತು ಶಾಸಕರಾಗ್ತಿದ್ರು. ಮಾನವಳ್ಳಿ ಸಿದ್ದೇಗೌಡರು ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಮಾಡಿದರೆ ಶಾಸಕರಾಗ್ತಿದ್ರು. ಇವತ್ತು GT ಗೌಡರೆಲ್ಲ ಶಾಸಕರಾಗ್ತಿದ್ರು, ಮಾನವಳ್ಳಿ ಸಿದ್ದೇಗೌಡರು ಶಾಸಕರಾಗ್ತಿದ್ರು. ಆದರೆ ಅವರ ವಿಶ್ವಾಸ ದ್ರೋಹಿತನ, ವಿಶ್ವಾಸಘಾತುಕತನ ಸಿದ್ದರಾಮಯ್ಯವರ ಬೆನ್ನಿಗೆ ಚೂರಿ ಹಾಕಿದ್ರಿಂದ ಅವರು ಇವತ್ತು ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲಿಲ್ಲ. ಬುಕಿಂಗ್ ಗಿರಾಕಿ ಮಾನವಳ್ಳಿ ಸಿದ್ದೇಗೌಡ, ಬುಕಿಂಗ್ ಗಿರಾಕಿ ಕಾಂಗ್ರೆಸ್ ಪಕ್ಷದ ಸದಸ್ಯನೇ ಅಲ್ಲೇ ಇರುವಂಥವ್ರನ್ನ ಕರ್ಕೊಂಬಂದು ಸಿದ್ದರಾಮಯ್ಯನವರು ಟಿಕೆಟ್ ಕೊಟ್ಟರು ವಿಧಾನಸಭೆಗೆ ಚಾಮುಂಡೇಶ್ವರಿನಲ್ಲಿ. ಏನು ಮಾಡಿದ್ರಿ ನೀವು? ನಾನು 2-3 ಸಭೆಗಳು ಹೋಗಿದ್ದೆ, ಪೂರ್ವಭಾವಿ ಸಭೆಗಳಿಗೆ ಚರ್ಚೆ ಮಾಡಲಿಕ್ಕೆ. ಸಂದರ್ಭದಲ್ಲಿ ಮುಖಂಡರೆಲ್ಲ ಕರೆಸಿದ್ರು. ನಾನು ಏನು ಬೇಕಾದರೂ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅಷ್ಟು ಕೋಟಿ ಖರ್ಚು ಮಾಡ್ತೀನಿ, ಇಷ್ಟು ಕೋಟಿ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತಪ್ಪ, ನೀನು ಚುನಾವಣೆಗೆ ಟಿಕೆಟ್ ಕೊಡ್ತೀನಿ, ನೀನು ಬರಬೇಕು, ವಿಶ್ವಾಸದಿಂದ ಗೆಲ್ಲಬೇಕು ಇಟ್ಕೊಂಡು ಮರಿಗೌಡ ನಾನು ಟಿಕೆಟ್ ಕೊಡಲ್ಲ, ನಿನಗೆ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟರು ಅವ್ರಿಗೆ. ಹಾಗೆ ಟಿಕೆಟು ಕೂಡ ಕೊಟ್ಟರು. ಟಿಕೆಟ್ ತಗೊಂಡ ಮೇಲೆ ಒಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಆದಮೇಲೆ ಸಮರ್ಥವಾಗಿ ಚುನಾವಣೆಯಲ್ಲಿ ಫೇಸ್ ಮಾಡಬೇಕು, ಪ್ರಚಾರ ಮಾಡಬೇಕು, ಎದುರಿಸ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ನೀವು ಚುನಾವಣೆ 2 ದಿವಸ 3 ದಿವಸ ಐತೆ ನನಗೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಯಾವುದೇ ಜನಗಳಿಗೆ ಸಿಗ್ತೇನೆ ಪಲಾಯನ ಆಗ್ಬಿಡುವಂಥದ್ದು. ಕ್ಷೇತ್ರದಿಂದ ಪಲಾಯನ ಆಗ್ಬಿಟ್ರು. ಯಾರು ಫೋನ್ಗೂ ಸಿಕ್ಕಲಿಲ್ಲ, ಯಾರು ಫೋನ್ ರಿಸೀವ್ ಮಾಡಲ್ಲ, ಫೋನ್ ಸ್ವಿಚ್ ಆಫ್. ಕೊನೆಯಲ್ಲಿ ಬೂತ್ಗಳಿಗೆ ಊಟ ತಿಂಡಿಗೆ ದುಡ್ಡು ಕೊಡಲಿಕ್ಕೆ ಯಾರೂ ಇರಲಿಲ್ಲ. 233 ಬೂತು, ಊಟ ತಿಂಡಿ ಕಾಸು ಕೊಡೋರು ಯಾರೂ ಇರಲಿಲ್ಲ. ಚಾಮುಂಡೇಶ್ವರಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪರವಾಗಿ ಓಟ್ ಕೇಳಕ್ಕೆ ಯಾರೂ ಇರಲಿಲ್ಲ ಬೂತಿಲ್ಲ. ಹಿಂದಿನ ದಿವಸ ಕದ್ದುಂಟೋದ್ರು. ಆಗ ರಾತ್ರಿನಲ್ಲಿ ಎಲ್ಲ ಬೂತ್ಗಳಿಗೂ ಮರಿಗೌಡರು ಮತ್ತು ಸಾಹೇಬರು ಸೇರ್ಕೊಂಡು ಎಲ್ಲ ಖರ್ಚು ವೆಚ್ಚಗಳನ್ನ ಕೊಟ್ಟು ಅವತ್ತು ಚುನಾವಣೆ ಮಾಡಿದಂಥದ್ದು. ಆಗಿದ್ರು ಕೂಡ 83,000 ಜನ ಓಟ್ ಹಾಕಿದ್ರು. ಬರೀ 12-13 ಸಾವಿರ ಅಷ್ಟೇ ವೇರಿಯೇಷನ್ ಗೆದ್ದಿದ್ದು GT ದೇವೇಗೌಡರು. ನಾವು ಸಮರ್ಥವಾಗಿ ಚುನಾವಣೆ ಎದುರಿಸಿದ್ರೆ ಆ ಚುನಾವಣೆ ಗೆಲ್ಬೋದಾಗಿ. ಮರಿಗೌಡರಿಗೆ ಟಿಕೆಟ್ ಕೊಟ್ಟಿದ್ರೆ ಮರಿಗೌಡರು ಶತಸಿದ್ಧವಾಗಿ ಶಾಸಕರಾಗ್ತಿದ್ರು. ಇವತ್ತು ಮೂಡಾದ ಅಧ್ಯಕ್ಷರು ಬೇಕಾಗಿರಲಿಲ್ಲ ಅವ್ರಿಗೆ. ಕಡಾಖಂಡಿತವಾಗಿ ಮರಿಗೌಡರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದು ಬರ್ತಿದ್ರು ಚುನಾವಣೆ ಟಿಕೆಟ್ ಕೊಟ್ಟಿದ್ರೆ. ಅವ್ರಿಗೂ ಒಂದೇ ಆಗಿದೆ. ಅದನ್ನ ನಾವೆಲ್ಲ ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕು. ಮರಿಗೌಡರು ಯಾರೇ ಇರಲಿ, ರಾಜಕೀಯ ನಾಯಕರು. ಅವರು ಕೂಡ ಸಿದ್ದರಾಮಯ್ಯನವ್ರ ಜೊತೆ 40 ವರ್ಷಗಳ ಕಾಲ ರಾಜಕಾರಣ ಮಾಡಿದ್ದಾರೆ. ಸೊ ಅವ್ರಿಗೊಂದು ಮೂಢ ಅಧ್ಯಕ್ಷರು ಕೊಟ್ಟಿದ್ದಾರೆ ಇವತ್ತು. ನೋಡ್ರಿ ಹೆಂಗೆ ಅಂತಂದ್ರೆ, ಈ ಮೇಜರ್ ಕಮ್ಯುನಿಟಿಗಳಲ್ಲಿ ಏನು ಅಂತಂದ್ರೆ, ಒಬ್ಬ ಹಿಂದುಳಿದ ವರ್ಗದವನಿಗೆ ಅಧ್ಯಕ್ಷಗಳ ಒಳ್ಳೊಳ್ಳೆ ಉನ್ನತ ಹುದ್ದೆಗಳು ಸಿಕ್ಕರೆ ಸಹಿಸಕ್ಕೆ ಆಗಲ್ಲ ಅವ್ರಿಗೆ. ಸಿದ್ದರಾಮಯ್ಯನವ್ರನ್ನೂ ಅಷ್ಟೇ, ಅವರು ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸಕ್ಕೆ ಆಗಲ್ಲ ಇವ್ರಿಗೆ. ಮರಿಗೌಡರು ಅಷ್ಟೇ, ಅವರು ಅಧ್ಯಕ್ಷರಾಗಿದ್ದ ಸಹಿಸಕ್ಕೆ ಆಗಲ್ಲ ಇವ್ರಿಗೆ. ಅವ್ರ ಮೇಲೆ ಏನೋ ಒಂದು ಕಲಿಸ್ಬಿಡೋದು, ಅವ್ರ ಮೂಗಿಗೆ ಹಚ್ಬಿಡೋದು. ಯಾಕೆ ನಾನು ಈ ನೋಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ.
ಅದೆಲ್ಲ ಹೇಳ್ತಿದ್ರು, ಅದೆಲ್ಲ ಯಾವುದೋ ಹೋಟ್ಲಲ್ಲಿ ಕೂತ್ಕೊಂಡು ನೋಟ್ ಮಾಡಿಬಿಟ್ರಂತೆ, ಅದು ಯಾರೋ ಹೇಳ್ಕೊಟ್ಬಿಟ್ರಂತೆ, ಯಾರೋ ಮಾಜಿ ಮಂತ್ರಿ ಹಾಲಿ ಶಾಸಕರು JDSನವ್ರು ಹೇಳ್ಕೊಟ್ಬಿಟ್ರಂತೆ, ಆಗ ನೋಟ್ ಕೊಟ್ಬಿಟ್ರಂತೆ. ಈ ನೋಟಲ್ಲಿ ಏನಿದೆ? ಕಾನೂನುಬದ್ಧವಾಗಿದೆ ಈ ನೋಟಲ್ಲಿ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇದನ್ನ ಅವರ ಅಡ್ವಾಂಟೇಜ್ ತಗೊಂಡು ಕೆಲವು ದಾಖಲೆಗಳನ್ನ ತಿರುಚಿ ಆಚೆ ತಂದಿದ್ದು. ಸಿದ್ದರಾಮಯ್ಯ ಅವ್ರ ಪತ್ನಿಯವ್ರಿಗೆ ಕೊಟ್ಟಿರುವಂಥ ಜಾಗ ಕಾನೂನುಬದ್ಧವಾಗಿ ಕೊಟ್ಟಿರುವಂಥದ್ದು, ಅವ್ರದ್ದೇ ಜಾಗ ಆಕ್ಯುಪೈ ಮಾಡ್ಕೊಂಡಿದ್ರು, ಅವ್ರಿಗೆ ಬದಲಿ ನಿವೇಶನ ಕೊಟ್ಟಿದ್ದಾರೆ. ಕೆಲವ್ರಿಗೆ ಏನು ಮಾಡಿದ ನಾ ಹೇಳಿದ್ನಲ್ಲ, ಈಗ ಕೆಲವ್ರಿಗೆ ಆ ಜಮೀನು ಯಾರ್ದು ಅಂತಲೇ ಗೊತ್ತಿಲ್ಲ, ಅಂಥವ್ರಿಗೆಲ್ಲ ಬದಲಿ ನಿವೇಶನ ಕೊಟ್ಟಿದ್ದಾರೆ. ನಿನ್ನೆ ಒಂದು ಪತ್ರಿಕೆಯಲ್ಲಿ ಬಂದಿದೆ, ಇವತ್ತು ಪ್ರಜಾವಾಣಿಲಿ, ಮೊನ್ನೆ ಮೈಸೂರು ಮಿತ್ರದಲ್ಲಿ, ಇವತ್ತು ಬೆಳಗಿನ ಬಂದಿದೆ. ಅದೇ ಸರ್ವೆ ನಂಬರ್ ಇಲ್ಲಿ ಹೇಳಿದ್ರೆ, ಅದೇ ಸರ್ವೆ ನಂಬರ್ 77, 78 ಇದೇ ಸರ್ವೆ ನಂಬರು. ಇವತ್ತು ಮೈಸೂರು ಮಿತ್ರದಲ್ಲಿ ಸ್ಟೋರಿ ಆಗಿದೆ, ಸುದ್ದಿ ಮಾಡಿದ್ದಾರೆ ಅವರು. ಈ ಅಕ್ರಮಗಳನ್ನು ತಡೆಯಬಾರ್ದಾ? ಒಬ್ಬ ಅಧ್ಯಕ್ಷನಾಗಿ ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ, ಮೂಢಾಧ್ಯಕ್ಷನಾಗಿ ಅವ್ರ ಜವಾಬ್ದಾರಿಯನ್ನು ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅದನ್ನು ತಗೊಂಡೋಗಿ ನೀವು ಬೇರೆ ರೀತಿ ಇಂಟರ್ಪ್ರಿಟ್ ಮಾಡುವಂಥದ್ದು ಮಾನವಳ್ಳಿ ಸಿದ್ದೇಗೌಡರಿಗೆ ಎಷ್ಟು ಮಟ್ಟಿಗೆ ಸರಿ? ನೀವು ಎಷ್ಟಕ್ಕೆ ಬುಕ್ಕಿಂಗ್ ಆಗಿದ್ರಿ ಅಂತ ಗೊತ್ತಿಲ್ಲ. ಚುನಾವಣೆ 2 ದಿವಸದಿಂದ ನೀವು ಯಾರ ಹತ್ರ ದುಡ್ಡು ಇಸ್ಕೊಂಡ್ರಿ? ಅದೇ ಮಾಜಿ ಮಂತ್ರಿ, ಅದೇ ಹಾಲಿ ಶಾಸಕರು, ಯಾರು ಹೇಳಿ? ನೀವೇ ಬಹಿರಂಗ ಪಡಿಸಿ ಎಷ್ಟು ಇಸ್ಕೊಂಡಿದ್ದೀರಿ, ಎಷ್ಟು ಬುಕ್ ಆದ್ರಿ ನೀವು ಅಂತೇಳಿ. ಉಪ್ಪಿಟ್ಕೊಂಡು ಸತ್ಯ ಮಾಡೋಕ್ಕೆ ಏನಾಗುತ್ತೆ? ಬನ್ನಿ, ನಾವು ಚರ್ಚೆ ಬಹಿರಂಗ ಸವಾಲಾಗ್ತೀನಿ ನಾನು ಮಾನವಳ್ಳಿ ಸಿದ್ದೇಗೌಡರಿಗೆ. ಚರ್ಚೆ ಮಾಡಿ ಬನ್ನಿರಿ, ನಿಮ್ಮದೇ ಶೆಡ್ ಹೋಗೋಣ. ನಿಮ್ಮದೇ ಊರಲ್ಲಿ ತೋಟದಲ್ಲಿ ಶೆಡ್ ಆಯ್ತಾ? ಶೆಡ್ಗೆ ಹೋಗೋಣ ಅಂದರೆ ಇದು ಅದು ಯಾವುದೋ ವೈರಲ್ ಆಗ್ಬಿಡ್ತಲ್ಲ, ಅದು ದರ್ಶನ್ ನೆನಪಾಗ್ಬಿಡ. ಅದಕ್ಕೆ ನಾವು ನನಗೆ ಅವ್ರು ಅವ್ರದ್ದೊಂದು ಶೆಡ್ ಇದೆ ಅಲ್ಲಿ ಮಾನವಳ್ಳಿ, ಅವ್ರ ತೋಟದಲ್ಲಿ ಪ್ರೆಸ್ ಮೀಟ್ ಕರೆದಿದ್ರಲ್ಲ, ಅಲ್ಲೊಂದು ಶೆಡ್ ಇದೆ. ಆ ಶೆಡ್ಡಲ್ಲೇ ಚರ್ಚೆ ಮಾಡೋಣ ಬರ್ರಿ, ಶೆಡ್ಗೆ ಬರ್ತೀವಿ, ಶೆಡ್ಗೆ ಹೋಗಿ ಚರ್ಚೆ ಮಾಡೋಣ. ನಿಮ್ಗೇನೋ ಮಾನವರಿ ಇದೆಯಾ ಮಾನವಳ್ಳಿ ಸಿದ್ದೇಗೌಡ್ರೆ? ನಿಮಗೆ ಮಾನವೀಯತೆ ಇದೆಯಾ? ಅವತ್ತಿಂದ ಭೂಗತ ಆಗಿದ್ರಿ ನೀವು. ಇವತ್ತು ಏಕಾಏಕಿ ಬಂದು ಏನೋ ಸಿದ್ದರಾಮಯ್ಯ ಪರವಾಗಿ ಭಾಳ ಇವ್ರ ಥರ ಭಾಳ ಕೃತಜ್ಞತೆ ಇರುವಂಥರ ಭಾಳ ಪ್ರಾಮಾಣಿಕ ವ್ಯಕ್ತಿ ಥರ ಮಾತಾಡಕ್ಕೆ ಬರ್ತೀರಿ. ಯಾವ ನೈತಿಕತೆ ಇದೆ ಮಾನವಳ್ಳಿ ಸಿದ್ದೇಗೌಡರಿಗೆ? ಸೊ ಆ ಕಾರಣಕ್ಕಾಗಿ ಈ ಮೂಢ ಹಗರಣವನ್ನು ಕೆಲವು ರಾಜಕೀಯ ವ್ಯಕ್ತಿಗಳು ಅವರ ಸ್ವಾರ್ಥಕ್ಕೆ ಹೆಂಗೆ ಬೇಕು ಹಂಗೆ ಬಳಸ್ಕೊತಾ ಇದ್ದಾರೆ. ಅವ್ರ ಉದ್ದೇಶ ಏನು? ಒಂದೇ ಒಂದು ಉದ್ದೇಶ, ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಬಿಡ್ಬೇಕು, ಇನ್ನೇನಿಲ್ಲ. ಅದೊಂದೇ ಈಗ ನಾನು ಕುಮಾರಸ್ವಾಮಿ ಪ್ರಶ್ನೆ ಮಾಡ್ತೀನಿ. ಈಗ ನಿಮ್ಮದು SITಲಿ ತನಿಖೆ ಆಗಿ ಈಗ ಒಬ್ಬ ಅಥಾರಿಟಿ ಸಂಸ್ಥೆ ಪರ್ಮಿಷನ್ ಕೊಡಿ ಹಿಂದೆ ಕೇಳಿತ್ತು, ಕೊಟ್ಟಿಲ್ಲ, ಈಗಲೂ ಕೇಳಿದ್ದಾರೆ. ಇವತ್ತು ಭಾಳ ಒಳ್ಳೆ ಆರ್ಟಿಕಲ್ ಬಂದಿದೆ ಪ್ರಜಾವಾಣಿ, ಏನೇನು ದಾಖಲೆ ಏನೇನು ಮಾಡಿದ್ದಾರೆ ಅವರು ಅಂತೇಳಿ. ಯಾಕೆ ಮತ್ತೆ ನೀವು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ? ಭಾಳ ನಾನು ಪರಮ ಪ್ರಾಮಾಣಿಕ ಅಂತ ಬೋರ್ಡ್ ಹಾಕ್ತಿರ್ತೀರಿ. ನಿಮ್ಮ ರಕ್ತದಲ್ಲೇ ಇದೆ ಭ್ರಷ್ಟಾಚಾರ. ನೀವು ಮಾಡಿರುವಂಥ ಭ್ರಷ್ಟಾಚಾರಗಳು, ನೀವು ಮಾಡಿರುವಂಥ ಅಕ್ರಮಗಳು ಒಂದು ದೊಡ್ಡ ಪುಸ್ತಕನೇ ಬರಿಬೋದು. ಅಷ್ಟೆಲ್ಲ ಇಟ್ಕೊಂಡು ಸಿದ್ದರಾಮಯ್ಯ ವಿರುದ್ಧ ಮಾತಾಡಕ್ಕೆ ಹೋಗ್ತೀರಿ. ನಿಮ್ಮ ಕಲ್ಯಾಣ ಕಾರ್ಯಕ್ರಮಗಳನ್ನ ಜನದ ಮುಂದೆ ಕರ್ನಾಟಕ ರಾಜ್ಯ ಜನಕ್ಕೆ ಗೊತ್ತಿಲ್ವಾ? ನಾನು ಹೇಳೋವಂಥದ್ದು, ಫಸ್ಟು ಸರ್ಕಾರ ಈ DB ನಟೇಶ್ ಮತ್ತು ದಿನೇಶ್ ಕುಮಾರ್ ಇಬ್ಬರನ್ನು ಅಮಾನತು ಮಾಡಬೇಕು ಫಸ್ಟ್. ಇವರು ಮಾಡಬಾರ್ದೆಲ್ಲ ಮಾಡಿದ್ದಾರೆ, ಮೂಡೋದಲ್ಲಿ ಮಾಡಬಾರ್ದೆಲ್ಲ ಮಾಡಿದ್ದಾರೆ. ಮೊನ್ನೆ ನಾನು ಇನ್ನೊಂದು 2 ದಿವಸದಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ. ಬರೀ 3 ಲಕ್ಷಕ್ಕೆ ಒಬ್ಬಂಗೆ 3-3.5 ಲಕ್ಷಕ್ಕೆ 58 ಸೈಟ್ ಕೊಡ್ತಾರೆ. 58 ಬದಲಿ ನಿವೇಶನ ಅಂತ. ಅವನಿಗೂ ಅದಕ್ಕೂ ಸಂಬಂಧವೇ ಇಲ್ಲ, ಅವ್ನ ಸೈಟೇ ಇಲ್ಲ, ಯಾರ್ದೋ ಸೈಟು. ಅದು ತಗೊಂಡಾಗ ಬರೀ 3 ಲಕ್ಷಕ್ಕೆ 3,20,000, 3,30,000, 58. ಇವತ್ತು ಎಷ್ಟು ಕಡಿಮೆ 5-6 ಕೋಟಿ ದುಡ್ಡು ಅದಕ್ಕೆ. ಅದೆಲ್ಲ ಡಾಕ್ಯುಮೆಂಟ್ ನಾನು ನಾಡಿದ್ದು ಬಿಡುಗಡೆ ಮಾಡ್ತೀನಿ. ಅದು ಸಂಬಂಧಪಟ್ಟ ಇನ್ನೂ ಇದೆ. ನಮ್ಮ ಇನ್ನೊಬ್ರು ಇದ್ರು, ಝೂ ಅಧ್ಯಕ್ಷರಾಗಿದ್ರು, ಮಾದೇವಸ್ವಾಮಿದು ಭಾಳಷ್ಟು ಮಾಡಿದ್ದಾರೆ. ನಂದೀಶ್ ಅಂಚೆ, ಮಾದೇವಸ್ವಾಮಿ ಮತ್ತು DB ನಟೇಶ್, ಇದು ಒಂದು ಕ್ಯಾಬಿನೆಟ್ ಇದ್ದಂಗೆ. ಇದು ವಿಜೇಂದ್ರನ್ ಕ್ಯಾಬಿನೆಟ್, ಕಿಚನ್ ಕ್ಯಾಬಿನೆಟ್. ವಿಜೇಂದ್ರ ಅವರ ಕಿಚನ್ ಕ್ಯಾಬಿನೆಟ್ ಇದು. 2021-22ರಲ್ಲಿ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರೋದು ಇವರೇ. ಅಲ್ಲಿಂದ ಶುರುವಾಗಿದ್ದು. ಸಿದ್ದರಾಮಯ್ಯ ಪತ್ನಿಗೆ ಸೈಟ್ ಕೊಡಿಸಿರೋದು ಇವರೇ. ಭಾಳ ವ್ಯವಸ್ಥಿತವಾಗಿ ಪ್ಲಾನ್ ಫುಲ್ಲಾಗಿ ಕೊಡಿಸ್ಬಿಟ್ಟವ್ರೆ. ನಾಳೆ ಸೇನಾ ಸಿಗಾಕೊಂಡ್ರೆ ಇದಿರಲಿ ಅಂತ ಬಚಾವಾಗಕ್ಕೆ.
ಆದರೆ ಅವ್ರ ಜಮೀನಿತ್ತು ಬದಲಿ ನಿವೇಶನ ಕೊಟ್ಟಿದ್ದಾರೆ. ಜಮೀನು ಇಲ್ಲದೆ ಕೊಟ್ಟಿದ್ರೆ ಅಥವಾ ಇನ್ನೊಂದು ಏನಾದ್ರು ಇದ್ರೆ ಅದು ಅಕ್ರಮ ಅಂತ ನಾವು ಹೇಳ್ಬೋದು. ಅದಕ್ಕಿಂತ ಬಹಳಷ್ಟು ಅಕ್ರಮಗಳಾಗಿರೋವಿದಾವಲ್ಲ, ಅದ್ರ ಬಗ್ಗೆ ಕುಮಾರಸ್ವಾಮಿನೂ ಮಾತಾಡ್ತಿಲ್ಲ, ಯಾರು ಮಾತಾಡ್ತಾ ಇಲ್ಲ. ನೀವು RTI ಕಾರ್ಯಕರ್ತರು ಇವೆಲ್ಲ ಏನು ಮಾಡ್ತಿದ್ರಿ? ಏನು ಅದನ್ನೇ ಹೇಳಿದ್ನಲ್ಲ, 3 ಲಕ್ಷಕ್ಕೆ ಸೈಟ್ ಕೊಟ್ಟಿದ್ದಾರೆ ಬದಲಿ ನಿವೇಶನ ಅಂತ. ಆ ಮನುಷ್ಯನಿಗೂ ಅದಕ್ಕೂ ಸಂಬಂಧವೇ ಇಲ್ಲ. ಅವನ ಜಮೀನೇ ಅಕ್ವೈರ್ ಮಾಡ್ಕೊಂಡಿರಲ್ಲ ಮೂಡ ಅಂಥವನಿಗೆ ಬದಲಿ ನಿವೇಶನ ಅಂತೇಳಿ 50-80 ಸೈಟ್ ಕೊಡ್ತಿದ್ದು ನೀವು ಕಮರ್ಷಿಯಲ್ಲು ದೇವೇಗೌಡ ಸರ್ಕಲ್ ಹತ್ರ. ಅದ್ರ ಬಗ್ಗೆ ಯಾರು RTI ಕಾರ್ಯಕರ್ತರು ಸೊಳ್ಳೆ ಎತ್ತಾ ಇಲ್ಲ. ದಾಖಲೆ ನಾನು 2-3 ಸಲ ಬಿಡುಗಡೆ ಮಾಡ್ತೀನಿ. ಅದೆಲ್ಲ ಇಷ್ಟೇ ನಾವು ಹೇಳ್ತಿರೋದು. ಮರಿಗೌಡ್ರನ್ನ ಇಲ್ಲಿ ಮುಂದಕ್ಕೆ ಇಟ್ಕೊಂಡು ಹಿಂದೆ ಏನೆಲ್ಲ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಮಾನವಳ್ಳಿ ಸಿದ್ದೇಗೌಡ ಅಂತವ್ರಿಗೆ ಪರಿಜ್ಞಾನ ಇರಬೇಕು. ನೀವೆಲ್ಲ ಸೀನಿಯರು ಹಿರಿಯರಿದ್ದೀರಿ. ಮೊದಲು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಮಾನವಳ್ಳಿ ಸಿದ್ದೇಗೌಡ ಅಂತರ್ನ. ಯಾರೇ ಒಬ್ಬ ರಾಷ್ಟ್ರೀಯ ಪಕ್ಷಕ್ಕೆ 1 ವಾರದಲ್ಲಿ ಟಿಕೆಟ್ ಕೊಡ್ತಾರ್ರಿ. JDS ಅಲ್ಲಿ ಇದ್ರು ಇವರೆಲ್ಲ. 1 ವಾರಕ್ಕೆ ಟಿಕೆಟ್ ಕೊಟ್ಟು ರಾಷ್ಟ್ರೀಯ ಪಕ್ಷದಲ್ಲಿ ಚುನಾವಣೆಯಲ್ಲಿ ಹೋಗಿ ದುಡ್ಡು ಖರ್ಚು ಮಾಡಿ ಗೆಲ್ಲಕ್ಕಾಗದೆ ಬಂಡವಾಳ ಮಾಡಿಕೊಂಡ್ರು ಟಿಕೆಟ್ನ. ಕೋಟಿ ಗಂಟೆ ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಹೇಳಿ ಪ್ರಚಾರ ಆಗಿದೆ ಕ್ಷೇತ್ರದಲ್ಲಿ. ಸೊ ಆ ಕಾರಣಕ್ಕಾಗಿ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದಕ್ಕಿಂತ ಮುಂಚೆ ನಾನು ಎಲ್ಲಿ ನಿಂತಿದ್ದೀನಿ, ನಾನು ಏನು ಮಾಡಿದ್ದೀನಿ ಅನ್ನೋದು ಪರಿಜ್ಞಾನ ಇರಬೇಕು. ಗಾಜಿನ ಮನೆಯಲ್ಲಿ ಕುತ್ಕೊಂಡು ಕಲ್ಲು ಹೊಡೆದ್ರೆ ಫಸ್ಟ್ ಮನೆ ಹಾಳಾಗದೆ ನಿಮ್ಮದು, ಮಾನವಳ್ಳಿ ಸಿದ್ದೇಗೌಡಂದು. ಆ ಕಾರಣಕ್ಕಾಗಿ ನಾವು ಇಷ್ಟೆಲ್ಲ ಇವತ್ತು ಇದು ಮಾಡ್ತಾ ಇರೋವಂಥದ್ದು. ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಹಿಂದಿನ ಮೂಡ ಕಮಿಷನರ್ DB ನಟೇಶ್ ಮತ್ತು ಈಗ ಮತ್ತೆ ದಿನೇಶ್ ಕುಮಾರ್ ಏನಂದ್ರು ಅವರಿಬ್ಬರನ್ನು ಕೂಡಲೇ ಅಮಾನತು ಮಾಡ್ಬೇಕು ಸರ್ಕಾರ. ಮತ್ತೆ ಅವ್ರ ಮೇಲೆ FIR ಮಾಡಬೇಕು. ಆಗ ಅಲ್ಲಿ ನಿಜವಾದ ಅಕ್ರಮಗಳು ಏನಾಗಿದೆ ಇನ್ನೂ ಆಚೆ ಇನ್ನೂ ಇದೆ. ಬಹಳ ಅಕ್ರಮಗಳಾಗಿದೆ ಅಲ್ಲಿ. ಮರಿಗೌಡ್ರಂಥವ್ರು ಬಲಿಪಶು, ಮರಿಗೌಡ್ರಂಥವ್ರನ್ನ ಬಲಿಪಶು ಮಾಡಬಾರ್ದು. ಮಾಧ್ಯಮದ ಮೂಲಕ ಸುಮ್ಮನೆ ಏಕಾಏಕಿ ಆರೋಪಗಳು ಮಾಡೋದವ್ರ ಮೇಲೆ. ಮರಿಗೌಡನೇ ಇದಕ್ಕೆ ಕಾರಣ, ರಾಜೀನಾಮೆ ಕೊಟ್ಬಿಡ್ಬೇಕು ಅಂತ ಹೇಳುವಂಥದ್ದು. ಈಗ JDS ಪಕ್ಷದವರು, BJP ಅವರು, ಕಾಂಗ್ರೆಸ್, ನಾನು ಹೇಳೋದು 3 ಪಾರ್ಟಿಯವರು ಮಾಡಿದ್ದಾರೆ. ನಾನೇನು BJP, ಕಾಂಗ್ರೆಸ್, JDS ಏನಿಲ್ಲ, ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ ಇಲ್ಲಿ ಅಕ್ರಮದಲ್ಲಿ. ಎಲ್ಲ ಪಾರ್ಟಿಯವರು ಭಾಗಿ. ಎಲ್ಲರೂ ತನಿಖೆ ಮಾಡಲಿ. ಅದು BJPನವರಾಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ. ಸೊ ಆ ಕಡೆ ಅಲ್ಲಿ ಏನಂದರೆ ಮೂಡ ಕ್ಲೀನ್ ಆಗಬೇಕು. ನಾವು ಅದನ್ನೇ 2021ರಲ್ಲಿ ಮೂಡವನ್ನು ಭ್ರಷ್ಟ ಮುಕ್ತಗೊಳಿಸಿ ಅಂತೇಳಿ ಒಂದು ಲೋಗೋನ ಇಟ್ಕೊಂಡು ಹೋರಾಟ ಮಾಡಿದ್ದು. ನಾನು 3 ತಿಂಗಳು ಹೋರಾಟ ಮಾಡಿದ್ದೆ ಸತತವಾಗಿ, 3 ತಿಂಗಳು. ಆಗ ನಮ್ಮ ಕೇರ್ಪೇಟೆ ಕೃಷ್ಣ ಇದ್ರು ವಿಧಾನಸಭಾ ಸ್ಪೀಕರ್, ಅವ್ರ ಮೂಲಕ ನಾನು ಅಭಿಯಾನ ಶುರು ಮಾಡಿಸಿದ್ದೆ ಆಗ. ಸೊ ಹಂಗಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಬಡವ್ರ ಬಗ್ಗರಿಗೆ ಒಂದು ಸೈಟ್ ಕೊಡಲ್ಲ ಮೂಡದಲ್ಲಿ ಇವತ್ತುವರೆಗೆ. 20 ವರ್ಷದಿಂದ ಒಂದು ಸೈಟ್ ಕೊಡೋಕ್ಕಾಗಿಲ್ಲ. ಇವ್ರುಗಳ ಮಾತ್ರ ನೋಡಿ ಕೋಟಿ ಸೈಟ್ಗಳನ್ನ ಬರೀ ಲಕ್ಷಾಂತರ ರೂಪಾಯಿಗೆ ಮಾರ್ಕೊಂಡು ಹೋಗಿದ್ದಾರೆ. ಇವತ್ತುವರೆಗೂ ಅವ್ರ ಮೇಲೆ ಒಂದು ಕ್ರಮ ಆಗಿಲ್ಲ. ಇವತ್ತು ಯಾರು ಅಷ್ಟೆಲ್ಲ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅವತ್ತಿಂದ. ನಂದೀಶ್ ಅಂಚೆ ಮೇಲೆ ಹೋರಾಟ ಮಾಡೋದು, DB ನಟೇಶ್ ಮೇಲೆ ಹೋರಾಟ ಮಾಡೋದು, ಹಿಂದಿನ ಮೂಡ ಕಮಿಷನರ್ ಮೇಲೆ ಇಷ್ಟೆಲ್ಲ ಮಾಡಿದ್ರು. ಅವ್ರ ಮೇಲೆ ಒಂದು ಸಣ್ಣ ನೋಟಿಸ್ ಕೂಡ ಕೊಟ್ಟಿಲ್ಲ ಇವತ್ತುವರೆಗೆ ಮೂಡ. ಆದರೆ ಸಿದ್ದರಾಮಯ್ಯನವರ ಪತ್ನಿಯವ್ರದ್ದು ಅಕ್ರಮ ಆಗ್ಬಿಟ್ಟಿದೆ ಅಂತೇಳಿ ಏನು ಪಾದಯಾತ್ರೆ ಮಾಡ್ಕೊಬತ್ತೀರಿ, ಪ್ರಾಸಿಕ್ಯೂಷನ್ ಅನುಮತಿ ಕೊಡಿಸ್ತೀರಿ. ನೀವು ಮಾಡಿರೋದೇನು? ಸೊ ಆ ಕಾರಣಕ್ಕಾಗಿ ಇಂಥ ನಂಬಿಕೆ ದ್ರೋಹಿಗಳಿದಾರಲ್ಲ ಮಾನವಳ್ಳಿ ಸಿದ್ದೇಗೌಡರು ಅಂತವರು, ರಾಜಕಾರಣದಿಂದ ನಿವೃತ್ತಿ ಅವರೇ ಹೊಂದಬೇಕು. ಇಲ್ಲ ಜನ ಕಲ್ ತಗೊಂಡು ಹೊಡಿತಾರೆ ಸದ್ಯದಲ್ಲಿ. ಮಾನವಳ್ಳಿ ಸಿದ್ದೇಗೌಡರಂತ ರಾಜಕಾರಣಿಗಳು ಈ ಕೂಡಲೇ ರಾಜಕಾರಣದಿಂದ ನಿವೃತ್ತಿ ಆಗ್ಬೇಕು ಅವರೇ. ಇಲ್ಲಾಂದ್ರೆ ಜನ ಕಲ್ ತಗೊಂಡು ಹೊಡೆಯೋದಷ್ಟು ದೂರ ಇಲ್ಲ. ಸಿಕ್ಕಿದ ಕಡೆ ಕಲ್ ತಗೊಂಡು ಹೊಡಿತಾರೆ ಜನ. ಅದನ್ನ ಅರ್ಥ ಮಾಡ್ಕೋಬೇಕು ಮಾನವಳ್ಳಿ ಸಿದ್ದೇಗೌಡರಂತವರು. ಥ್ಯಾಂಕ್ ಯು. ಅದು ದಾಖಲೆಗಳಿದ್ದಾವೆ ಸುಮಾರು. ಅವರು ಕೂಡ 50-50 ಅನುಪಾತದಲ್ಲಿ ಬಹಳಷ್ಟು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ನಾನು ದಾಖಲೆ ಒಂದು 2-3 ದಿವಸದಲ್ಲಿ ಇದನ್ನ ಕಳಪ ಮಾಡ್ಬಿಟ್ರೆ ಈ ವಿಷಯದ ಮಾತು ಹೋಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಅದು ಸಪ್ರೇಟ್ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಒಂದು 2-3 ದಿವಸದಲ್ಲ ದಾಖಲೆಗಳು ಇಟ್ಕೊಂಡು. ಪ್ರೆಸ್ ಮೀಟು ಮಾಡ್ತೀನಿ, ಪ್ರತಿಭಟನೆ ಕೂಡ ಮಾಡ್ತೀನಿ. ಅವ್ರನ್ನೆಲ್ಲ ಕ್ರಮ ತಗೋಬೇಕು. ಯಾಕಂದ್ರೆ ಮೂಡ ಇವತ್ತು ಸರ್ವನಾಶ ಆಗಕ್ಕೆ, ಮೂಡ ಇಷ್ಟೆಲ್ಲ ಗಬ್ಬೆದ್ದು ಹೋಗೋಕ್ಕೆ, ನಾ ಹೇಳಿದ್ನಲ್ಲ ವಿಜೇಂದ್ರನ್ ಕ್ಯಾಬಿನೆಟ್ 3 ಜನದ ಹೆಸರು ಅವರೇ ಕಾರಣ. ಅದನ್ನೇ ನಾನು ಹೇಳ್ತಿರೋದ. ನಂದೀಶ್ ಅಂಚೆ, ಮಹಾದೇವ್ ಸ್ವಾಮಿ, ಮೂಡ ಕಮಿಷನರ್ DB ನಟೇಶ್, ಈ 3 ಜನ ಕಿಚನ್ ಕ್ಯಾಬಿನೆಟ್ ವಿಜೇಂದ್ರಂಗೆ. ಇವರಿಂದನೇ ಇಷ್ಟೆಲ್ಲ ಅಕ್ರಮಗಳು ಪ್ರಾರಂಭ ಆಗಿದ್ದು. ಅದನ್ನ ಬೇರೆಯವರು ಮುಂದುವರ್ಸ್ಕೊಂಡು ಹೋದ್ರು ಅಷ್ಟೇ.
ಈಗ ಯಾರು ಬೇಸ್ ಹಾಕೊಟ್ರು ನಟರಾಜು ಹೆಂಗೆಲ್ಲ ಅವ್ಯವಹಾರ ಮಾಡ್ಬೋದು, ಹೆಂಗೆಲ್ಲ ಅಕ್ರಮ ಮಾಡ್ಬೋದು ಮೂಡೋದಿಲ್ಲ ಅಂತ ತೋರಿಸ್ಕೊಟ್ಟ. ಅದನ್ನು ದಿನೇಶ್ ಕುಮಾರ್ ಮುಂದುವರಿಸ್ತಾ ಅಣ್ಣ ಬಂದು. ಅದಕ್ಕೆ ಅವ್ರಿಬ್ಬರನ್ನು ಈ ಕೂಡಲೇ ಅಮಾನತ್ ಮಾಡಬೇಕು ಅಂತ ಅದಕ್ಕೆ ನಾನು ಹೇಳಿದ್ದು. ಖಂಡಿತ ಬಿಡುಗಡೆ ಮಾಡ್ತೀನಿ. ಅದು ಹೋರಾಟಿಗೆ ಒಂದು ಅಲ್ಲಿ ಒಂದು ಇದು ಬೇರೆ 58 ಮನೆ ಬೇರೆ ಕಟ್ಟಿಸ್ತವ್ರೆ. ಈಗ ಅದು ಸ್ಟಾಪ್ ಆಗಿದೆ. ಪಡುವಣ ರಸ್ತೆ, ಕುವೆಂಪು ನಗರ, ಐ ಥಿಂಕ್ ನಮ್ಮ MLA ಇವರು ನಿರಂಜನ್ ಕುಮಾರ್ ಅಂತೇಳಿ ಪುಂಡ್ಲಿಪೇಟೆ MLA ಇದಿಲ್ಲ, ಅವ್ರ ಮನೆ ಎದುರುಗಡೆನೇನು ಮೋಸ್ಟ್ಲಿ ಅನಿಸುತ್ತೆ. ಸೊ ಆ ಕಾರಣಕ್ಕೆ ಇಷ್ಟೆಲ್ಲ ಮಾಡಬಾರ್ದೆಲ್ಲ ಮಾಡಿ ನೀವು ಸಿದ್ದರಾಮಯ್ಯ ಅವ್ರನ್ನ ಇಟ್ಕೊಂಡು ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ರೆ ಅದಕ್ಕೆ ಅರ್ಥ ಇದೆಯಾ? ಆಯ್ತು, ನೀವು ಅದು ತನಿಖೆ ಆಗ್ತಾ ಇದೆಯಲ್ವಾ, ಇದನ್ನು ಹೇಳ್ರಪ್ಪ ನೀವು. ಈಗೆಲ್ಲ ಡಾಕ್ಯುಮೆಂಟ್ ಸಮೇತ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ. ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಈಗ ನಾನು ಹೇಳಿದ್ರೆ 2 ಎಕರೆ ಜಾಗ ಆ ಪಾರ್ಟಿ ಸತ್ತೋಗವನೆ ಇಲ್ವೇ ಇಲ್ಲ, ಅವನ ಹೆಸರಲ್ಲಿ ನೀವು ಮೂಡೋದಲ್ಲಿ ಸೈಟ್ ಬದಲಿ ನಿವೇಶನ ಅಂತ ಕೊಟ್ಟಿದ್ದೀರಿ, ಅದು ಅಕ್ರಮ ಅಲ್ವಾ ಅದು? ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಯಾಕೆ? ಈಗ ಅವರು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಈಗ ಏನಾಗಿದೆ ಗೊತ್ತಾ? ಈಗ ಮರಿಗೌಡ್ರಿ 3 ನೋಟ್ ಕೊಟ್ರಿ. ಈಗ ಏನು ಗೊತ್ತಾ, ಈಗ ನಾನು ಈಗ ಏನು ಗೊತ್ತಾ, ನಾನು ಮುಕ್ತವಾಗಿ ಮಾತಾಡ್ಬೋದು, ನನಗೆ ಆ ರೈಟ್ಸ್ ಇದೆ. ಬಟ್ ನಾನು ಆ ಚೇರಲ್ಲಿ ಕೂತ್ಕೊಂಡಾಗ ಏನಾಗ್ತದೆ, ಅವ್ರಿಗೆ ಆ ವ್ಯಾಪ್ತಿ ಇರುತ್ತೆ. ನನ್ನಂಗೆ ಬಂದು ಈ ದಾಖಲೆ ಕೊಟ್ಕೊಂಡು ಮಾತಾಡೋಕ್ಕಾಗಲ್ಲ. ಈ ದಾಖಲೆ ಎಲ್ಲ ಹೇಳುತ್ತೆ, ಅವ್ರ ನೋಟೆಲ್ಲ ಎಲ್ಲ ಹೇಳುತ್ತೆ, ಭಾಳ ಕ್ಲಿಯರ್ ಆಗಿದೆ ಈ ನೋಟ್ಗಳಲ್ಲಿ ಏನಿದೆ ಅಂತ. ಅವರು ಏನು ಕೇಳಿರೋದು, ಏನೇನು ಅಕ್ರಮಗಳಾಗಿದೆ ಅಥವಾ ನೀವು ಏನೇನು 50-50 ಅನುಪಾತಗಳಲ್ಲಿ ಹಂಚಿಕೆ ಮಾಡಿದಿರಿ ಆ ಡಾಕ್ಯುಮೆಂಟ್ಗಳನ್ನ ಸಭೆಗೆ ಮಂಡಿಸಿ ಅಂತ ಅಷ್ಟೇ ಕೇಳಿರೋದು. ನೀವು ಅದನ್ನ ತಡೆ ಹಿಡೀರಿ ಅಥವಾ ಅದನ್ನ ರದ್ದು ಮಾಡಿಬಿಡಿ ಅಂತ ಏನಿಲ್ಲ. ಸರ್ಕಾರದ ಗಮನಕ್ಕೆ ತರೋಣ, ಇಲ್ಲಿವರೆಗೆ ಏನೇನು ಆಗಿದೆ ಅದನ್ನ ಸಭೆಗಳಿಗೆ ಮಂಡಿಸಿ ಅಂತ ಕೇಳಿದಾರಪ್ಪ ಅಷ್ಟೇ. ಇದೊಂದು ಈ ನೋಟ್ಗಳನ್ನ ಇಟ್ಕೊಬಿಟ್ಟು ನೀವು ಮರಿಗೌಡ್ರನ್ನೇ ಇದಕ್ಕೆ ಕಾರಣ ಅಂತೇಳಿ ಹೇಳೋದಿದೆಯಲ್ಲ, ಇದು ಬಾಲಿಶವಾದಂಥದ್ದು. ಅಂದರೆ ಆಗಲೇ ಹೇಳ್ದಂಗೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಇಂಥ ಉನ್ನತ ಹುದ್ದೆಗಳಲ್ಲಿ ಇರೋದನ್ನ ಪ್ರಬಲ ವರ್ಗಗಳು ಸಹಿಸಲ್ಲ. ಯಾರು ನಮ್ಮ ಮಾನಹಳ್ಳಿ ಸಿದ್ದೇಗೌಡನಂತರು ಸಹಿಸಲ್ಲ. ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾರೆ, ಗೌಡಿಕೆ ತೋರ್ಸಕ್ಕೆ ಹೋಗ್ತಾರೆ ಹಿಂದುಳಿದು ಹೋದ್ಮೇಲೆ. ಸೊ ಹಂಗಾಗಿ ದೌರ್ಜನ್ಯ ಮಾಡಬಾರ್ದು, ದಬ್ಬಾಳಿಕೆ ಮಾಡಬಾರ್ದು, ಅದು ಇಂಪಾರ್ಟೆಂಟ್ ಅಷ್ಟೇ. ಮರಿಗೌಡರು 2 ಸರಿ ಪ್ರೆಸ್ ಮೀಟ್ ಮಾಡಿ ಸೃಷ್ಟಿಕರಣ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಪ್ರತಿಭಟನೆಗಳು ಕೂಡ ಅವ್ರು ಭಾಗವಹಿಸ್ತಾ ಇದ್ದಾರೆ. ಆಗ ನಾನು ಹೇಳಿಲ್ವ, ಈಗ ಒಬ್ಬ ಅಧ್ಯಕ್ಷನಾಗಿ ಮಾತಾಡೋದಕ್ಕೂ ನಾನು ಸಾರ್ವಜನಿಕನಾಗಿ ಮಾತಾಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಅವ್ರಿಗೆ ಅವ್ರದ್ದೇ ಆದ ವ್ಯಾಪ್ತಿಗಳಿರ್ತವೆ. ಸೊ ಆ ವ್ಯಾಪ್ತಿ ಒಳಗೆ ಅವರು ಮಾತಾಡಬೇಕಾಗ್ತದೆ. ಆ ಕಾರಣಕ್ಕಾಗಿ ಮರಿಗೌಡರನ್ನ ಬಲಿಪಶು ಮಾಡೋದ್ರಲ್ಲಿ ಈ ಪ್ರಕರಣದಲ್ಲಿ ಸುಧಾರಾಮ್ ಅರ್ಥ ಇಲ್ಲ. ಯಾಕಂದರೆ ಮರಿಗೌಡರು ಭಾಳಷ್ಟು ರಾಜಕಾರಣದಲ್ಲಿ ಹೋರಾಟಗಳು ಮಾಡ್ಕೊಂಡ್ಬಂದಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಅಧಿಕಾರ 1 ಸರಿ 2 ಸರಿ ಸಿಕ್ಕಿದೆ. ಸೊ ಅಂಥವ್ರಿಗೆ ಅನ್ಯಾಯ ಆಗಬಾರ್ದು. ಸುಮ್ಮನೆ ಅವ್ರ ಮೇಲೆ ಆರೋಪಗಳನ್ನ ಮಾಡಬಾರ್ದು. ಸಮಾಜದ ಮುಖ್ಯವಾಹಿನಿಯಿಂದ ಆಚೆ ಹಾಕುವಂಥ ಪ್ರಯತ್ನಗಳನ್ನ ಮಾಡಬಾರ್ದು ಯಾರು. ಆ್ಯಕ್ಚುಲಿ ಏನು ತಪ್ಪಾಗಿದೆ ಅದನ್ನ ಖಂಡಿಸೋಣ, ಅದು ಬೇರೆ. ಅದು ಬಿಟ್ಬಿಟ್ಟು ಎಲ್ಲ ಇವರೇ ಹೊಣೆ ಅಂತೇಳಿ ಮಾಡೋದಿದೆಯಲ್ಲ, ಅದು ಅಕ್ಷಮ್ಯ, ಖಂಡನೀಯ. ಬರೋಣ. ಮಾವನಹಳ್ಳಿ ಸಿದ್ದೇಗೌಡರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ನಮ್ಮ ಮರಿಗೌಡರ ವಿರುದ್ಧ. ಏನಾದರೂ ಒಂದು ಪಿತೂರಿ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಮೇಲೆ ಗೂಬೆ ಕೂರಿಸಿದ್ದಾರೆ. ಮರಿಗೌಡರು ಕೊಟ್ಟಿರ್ತಕ್ಕಂಥದ್ದು ಕಳೆದ 3-4 ವರ್ಷಗಳಿಂದ ನಡೆದಿರ್ತಕ್ಕಂಥ 50-50 ಅನುಪಾತ ಇರ್ಬೋದು, ಬದಲಿ ನಿವೇಶನ ಇರ್ಬೋದು, ಇದನ್ನೆಲ್ಲನೂ ಮಾಹಿತಿನ ತಗೊಂಡು ಅದಕ್ಕೆ ತನಿಖೆ ಆಗಬೇಕು ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ಅವ್ರ ಪತ್ನಿಯವ್ರದ್ದು ಒಂದಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಯಾರೋ ಒಬ್ಬ RTI ಕಾರ್ಯಕರ್ತ ಗಂಗರಾಜು ಅಂತೇಳಿ, ಫಸ್ಟ್ ಆಫ್ ಆಲ್ ಆ ಗಂಗರಾಜು ಅನ್ನೋನೇ ಸರಿಗಿಲ್ಲ. 3 ಹೊತ್ತು ಮೂಡದಲ್ಲೇ ಇರ್ತಾನೆ. ಮೂಡ ನಂದೇ ಅನ್ನೋರಂಗೆ ಅಲ್ಲೇ ಬಿಂಬಿಸ್ಕೊಂಡಿರ್ತಾನೆ ಅಯ್ಯಪ್ಪ. ಅವನ ಒಂದು ಮೂಲಕ ಇದನ್ನ ಹೊರಗಡೆಗೆ ತಂದು ಇದು ಬೇರೆ ಬೇರೆ ರೀತಿಯಲ್ಲಿ ಸಿದ್ದರಾಮಯ್ಯವ್ರ ವಿಚಾರನ ತಗೊಂಡು ಮಾಡ್ತಾ ಇದ್ದಾರೆ. ಈಗ ನೇರವಾಗಿ ಬಂದರೆ ಒಂದು ವಿಚಾರ ಏನಪ್ಪ ಅಂತಂದ್ರೆ, ಜಾಗ ತಗೊಂಡಿರೋದು ಯಾರು, ಸೈಟ್ ಹಂಚಿಕೆ ಆಗಿರೋದು ಯಾರಿಗೆ?
ಇವರು ವಿಚಾರ ಇರೋದನ್ನ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಕೊಡ್ತಾ ಇರೋದು ಸರಿನಾ? ಇದು ನಾವು ನೀವೆಲ್ಲ ಚರ್ಚೆ ಮಾಡಬೇಕಾಗಿರುತ್ತಂತ ವಿಚಾರ. ಈ ಪ್ರಾಸಿಕ್ಯೂಷನ್ನ ಇದೇ ರೀತಿ ಎಷ್ಟೋ ವಿಚಾರಗಳಿದೆ. ಮೂಡಾದಲ್ಲಿ ಹಗರಣ ಆಗಿರತಕ್ಕಂಥದ್ದು ತುಂಬ ವಿಚಾರಗಳಿದೆ. ಅದನ್ನೆಲ್ಲ ಬಿಟ್ಟು ಇದೊಂದನ್ನೇ ಪ್ರಾಮುಖ್ಯತೆ ಕೊಟ್ಟು BJP ಮತ್ತು JDS ಪಕ್ಷಗಳು ನಡ್ಕೊಂಡು ಬರ್ತಾ ಇದೆ. ಈ BJP JDS ಪಕ್ಷದಲ್ಲಿರೋರೇನು ಸಾಚರ? ಅದರಲ್ಲಿರ್ತಕ್ಕಂಥ ಲೀಡರ್ಗಳು ಸಹ ಝೀರೋ ಗ್ರೌಂಡಿಂದನೇ ಬಂದಿರೋದು. ಇವತ್ತು ಅವರವ್ರ ಹೆಸರಲ್ಲಿ ಎಷ್ಟು ಆಸ್ತಿಗಳಿದೆ, ಅವರ ಕುಟುಂಬದಲ್ಲಿ ಎಷ್ಟು ಆಸ್ತಿ ವಿಚಾರಗಳಿದೆ, ಇದನ್ನೆಲ್ಲನೂ ಬಯಲಿಗೆ ತರೋಣ. ನಿಮ್ಮ ಕೆಲಸ ಅದು ತರಬೇಕಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತಂದ್ರೆ, ನಿನ್ನೆ ಮಾಧ್ಯಮದಲ್ಲಿ ಎಕ್ಸ್ಕ್ಲೂಸಿವ್ ಕನ್ನಡದಲ್ಲಿ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ರಾಜಕೀಯನ ಮತ್ತೆ ಚುನಾವಣೆನ ನಮ್ಮ ಸ್ವಂತ ದುಡ್ಡಲ್ಲಿ ಎದುರಿಸಕ್ಕಾಗತ್ತಾ ಅಂತಾರೆ. ಹಂಗಾದ್ರೆ ಯಾರ ದುಡ್ಡಲ್ಲಿ ಎದುರಿಸ್ತಾ ಇದ್ದಾರೆ ಇವ್ರು ಇಷ್ಟು ದಿನ? ಸರ್ಕಾರದ ದುಡ್ಡಲ್ಲಿ ನಾವೆಲ್ಲ ಜನಗಳು ಸೇರಿ ಕಟ್ತಿರ್ತಕ್ಕಂಥ ಇದು ತೆರಿಗೆ ಹಣದಲ್ಲಿ ಏನಾದರೂ ರಾಜಕೀಯ ಮಾಡ್ತಾ ಇದ್ದಾರೆ ಅವ್ರು? ಹಂಗಾದ್ರೆ ಇದನ್ನೆಲ್ಲ ನಾವು ಅವ್ರು ಸಿಕ್ಕಿದಾಗ ಅವ್ರು ಎಲ್ಲರೂ ಬಂದಾಗ ನಾವು ಕೇಳಬೇಕು. ಮಾಧ್ಯಮದವ್ರು ತಾವು ದಯವಿಟ್ಟು, ನಾವು ಕೇಳ್ತೀವಿ, ಬಿಡಲ್ಲ ಅಷ್ಟು ಈಸಿಯಾಗಿ. ಈಗ ನಾವು ಅವ್ರನ್ನ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ. ಈಗ ಅವರು ಕುಮಾರಸ್ವಾಮಿ ಅವರು ರಾಜ್ಯದ ರಾಜಕೀಯಕ್ಕೆ ಬಂದಾಗಿಂದನೇ ಈ ಅವ್ಯವಸ್ಥೆ ಆಗಿರೋದು. ರಾಜಕಾರಣ ನಮ್ಮ ರಾಜ್ಯದಲ್ಲಿ ಹಾಳಾಗಿರೋದೇ ಅವ್ರು ಬಂದಾದ ಮೇಲಿಂದ, ಸಚಿವರಾದ ಮೇಲಿಂದ, ಅವ್ರ ಶಾಸಕರಾದ ಮೇಲಿಂದ, ಅವ್ರ MP ಆದಾಗ್ಲಿಂದನೇ ನಮ್ಮ ರಾಜ್ಯದ ರಾಜಕಾರಣ ನೋಡಿ. ಪ್ರತಿಯೊಬ್ಬ ರಾಜಕಾರಣನಲ್ಲೂ ಒಂದು ತತ್ವ ಸಿದ್ಧಾಂತ ಇರುತ್ತೆ. ಅವರು ಬಂದ ಮೇಲೆ ಎಲ್ಲರೂ ರಾಜಕಾರಣಿಗಳ ತತ್ವ ಸಿದ್ಧಾಂತನೂ ಹಾಳಾಗ್ಬಿಟ್ಟಿದೆ. ಬರೀ ದ್ವೇಷದ ರಾಜಕಾರಣ ಮಾಡ್ತಾ ಬರೀ ಜನಗಳ ದಿಕ್ನ ತಪ್ಪಿಸೋದೇ ಕೆಲಸ ಅವ್ರದ್ದು. ಇವತ್ತೊಂದು ಮಾತಾಡ್ತಾರೆ, ನಾಳೆ ಒಂದು ಮಾತಾಡ್ತಾರೆ. ಈಗ ಯಡಿಯೂರಪ್ಪ ಅವರು ಏನಿದ್ರು ಮೊದಲು, ಅದೇ ರೀತಿ ಎಲ್ಲ ರಾಜಕಾರಣಿಗಳದ್ದು ತೆಗಿಲಿ. ಇವರು ಹಗರಣಗಳು ಏನೇನಾಗಿದೆ ಎಲ್ಲನೂ ತೆಗಿಲಿ, ನಾವು ಬೇಡ ಅಂತ ಹೇಳಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಇಲ್ಲಿ ಯಾರ್ದೋ ಒಬ್ರದ್ದು, ಈಗ ನಾವೆಲ್ಲ ಹಿಂದುಳಿದ ಸಮಾಜದವರು, ನಮಗೆ ಧ್ವನಿಯಾಗಿರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವ್ರನ್ನೇ ತೇಜೋವಧೆ ಮಾಡಬೇಕು, ಅವ್ರನ್ನ ಮುಳುಗಿಸಿದ್ರೆ ನಮ್ಮಂಥ ಸಮಾಜಗಳೆಲ್ಲ ಹೋಗುತ್ತೆ ಅಂತೇಳಿ ಜಾತಿವಾದಿಗಳು, ಕೋಮುವಾದಿಗಳು ಇವತ್ತೆಲ್ಲ ಇಷ್ಟೋ ಸರ್ಕಸ್ ಮಾಡ್ತಾ ಇದೆ ನೋಡಿ. ಕೊನೆಯದಾಗ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೈಸೂರಿನ ಚಾಮುಂಡೇಶ್ವರಿ ತಾಯಿ ಸುಮ್ಮನೆ ಇದ್ದಾಳೆ ಅಂತ ಅಂದರೆ ಅರ್ಥಾತ್ ಪಾರ್ವತಮ್ಮನವ್ರು ಸುಮ್ಮನೆ ಇದ್ದಾರೆ. ಅವ್ರು ಯಾವ ರೀತಿಯಲ್ಲಿ, ಯಾವ ಸಮಯದಲ್ಲಿ ರೌದ್ರಾವತಾರವನ್ನು ತಾಳಿ ಇವ್ರಿಗೆಲ್ಲರಿಗೂ ಒಂದು ಶಿಕ್ಷೆ ಕೊಡೋ ರೀತಿಯಲ್ಲಿ ಮುಕ್ತಿ ಬರುತ್ತೋ ನಾವೆಲ್ಲರೂ ಕಾದು ನೋಡಬೇಕು. ದಯವಿಟ್ಟು ಮಾಧ್ಯಮದಲ್ಲಿ ಇದನ್ನು ಬಹಿರಂಗಪಡಿಸಿ. ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಸಿದ್ದರಾಮಯ್ಯ ಅವ್ರಿಗೆ ನಿಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ. ತಮಗೆ ಅಧಿಕಾರ ಇದೆ, ತಾವು ದಯವಿಟ್ಟು ಕಳೆದ BJP ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳನ್ನ, ಹಗರಣಗಳನ್ನೆಲ್ಲನೂ ಹೊರಗಡೆ ತನ್ನಿ. ಯಾರ್ಯಾರು ಏನೇನು ಮಾಡಿದ್ದಾರೆ, ಈಗ ಇವರು ವಿರೋಧ ಪಕ್ಷ ಇದ್ದಾಗ ಎಲ್ಲ ವಿರೋಧಿಸ್ತಾ ಇದ್ರು, ಈ ಥರ ವಿಚಾರಗಳು ಮಾಡಿದ್ದಾರೆ, ಎಲ್ಲ ಸಮಯದಲ್ಲೂ ಅವ್ರು ಏನೇನು ಮಾಡಿದ್ದಾರೆ ಅಂತೆಲ್ಲ ಬಂದಿತ್ತು. ಅದನ್ನೆಲ್ಲ ಹೊರಗಡೆ ತರಬೇಕು ಸಿದ್ದರಾಮಯ್ಯರು. ನಾನು ಮನವಿ ಮಾಡ್ಕೊಳ್ತೀನಿ ಸಿದ್ದರಾಮಯ್ಯವ್ರಿಗೆ, ತಾವು ದಯವಿಟ್ಟು ತಾಳ್ಮೆ ಕಳ್ಕೊಬೇಡಿ, ಮೌನ ವಹಿಸ್ಬೇಡಿ, ದಯವಿಟ್ಟು ಇದನ್ನು ಹೊರಗಡೆ ತನ್ನಿ. ನಿಮ್ಮ ಹಿಂದೆ ನಾವೆಲ್ಲ ಇದ್ದೀವಿ, ನಮ್ಮಂಥ ಸಮಾಜಗಳು ನಿಮ್ಮ ಹಿಂದೆ ಇದ್ದೀವಿ, ಧ್ವನಿಯಾಗಿದ್ದೇವೆ ನಾವು, ನಿಮ್ಮ ಜೊತೆಗೆ ಬೆನ್ನಲ್ಲಿ ನಿಂತಿದ್ದೀವಿ ನಾವು. ಆ ಕಾರಣಕ್ಕೆ ನೀವು ಇದನ್ನೆಲ್ಲರನ್ನೂ ಹೊರಗಡೆ ತಂದು ಇಡೀ ರಾಜ್ಯದ ಜನತೆ, ದೇಶದ ಜನತೆ ಗೊತ್ತಾಗಬೇಕು ಅವ್ರು ಮಾಡಿರ್ತಕ್ಕಂಥ ಅವ್ಯವಹಾರಗಳ ಹಗರಣಗಳೆಲ್ಲ. ಆಗ ರಾಜಕಾರಣದಲ್ಲಿ ಇವ್ರು ಮಾಡ್ತಿರ್ತಕ್ಕಂಥದ್ದು ಏನು, ಮೇಲ್ನೋಟಕ್ಕೆ ಒಂಥರ ಒಳಗಡೆ ಒಂಥರ ಅನ್ನೋದು ಜನಗಳಿಗೆ ಗೊತ್ತಾಗಬೇಕು ಅಂತ ತಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ತೀನಿ.